ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 111ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 111ನೇ ಸ್ತೋತ್ರವು ಹೀಗಿದೆ. ಋತು ಸಂವತ್ಸರೋ ಮಾಸ ಪಕ್ಷ ಸಂಖ್ಯಾ ಸಮಾಪನಃ ಕಾಲ ಕಾಷ್ಟಾಲವಾ ಮಾತ್ರ ಮುಹೂರ್ತಾಕ್ಷಪಾಕ್ಷಣಃ. ಈ ಸ್ತೋತ್ರದಲ್ಲಿ ಶಿವನ 11 ನಾಮಗಳಿವೆ. ಈಗ ಶಿವನ ಈ 11 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ, ಓಂ ಋತುವೇ ನಮಃ. ಈ ಶಿವನಾಮದ ಅರ್ಥ, ಋತುರೂಪಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ, ಓಂ ಸಂವತ್ಸರಾಯ ನಮಃ. ಈ ಶಿವನಾಮದ ಅರ್ಥ, ವರ್ಷದ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ, ಓಂ ಮಾಸಾಯ ನಮಃ. ಈ ಶಿವನಾಮದ ಅರ್ಥ, ಮಾಸಗಳ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ, ಓಂ ಪಕ್ಷಾಯ ನಮಃ. ಈ ಶಿವನಾಮದ ಅರ್ಥ, ಚಂದ್ರನ 15 ದಿನಗಳ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ, ಓಂ ಸಂಖ್ಯ ಸಮಾಪನಾಯ ನಮಃ. ಈ ಶಿವನಾಮದ ಅರ್ಥ, ಋತುಗಳು ಮತ್ತು ಚಂದ್ರಮಾನ ಪಕ್ಷಗಳ ಪೂರ್ಣಹುತಿಯ ದಿನಗಳಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ, ಓಂ ಕಾಲಾಭ್ಯೋ ನಮಃ. ಈ ಶಿವನಾಮದ ಅರ್ಥ, ದಿನದ ಚಿಕ್ಕ ಭಾಗವನ್ನು ಕಾಲ ಎಂದು ಕರೆಯುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ, ಓಂ ಕಷ್ಟಾಭ್ಯೋ ನಮಃ. ಈ ಶಿವನಾಮದ ಅರ್ಥ, ಸಮಯದ ಸಣ್ಣ ಅಳತೆಗಳಾದ ಕಷ್ಟಗಳ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ, ಓಂ ಲವಭ್ಯೋ ನಮಃ. ಈ ಶಿವನಾಮದ ಅರ್ಥ, ಲವಗಳ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ, ಓಂ ಮಾತ್ರಾಭ್ಯೋ ನಮಃ. ಈ ಶಿವನಾಮದ ಅರ್ಥ, ಮಾತ್ರಗಳ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 10ನೇ ನಾಮವು ಹೀಗಿದೆ, ಓಂ ಮುಹೂರ್ತ ಕ್ಷಪೇಭ್ಯೋ ನಮಃ. ಈ ಶಿವನಾಮದ ಅರ್ಥ, ಒಂದು ದಿನದಲ್ಲಿ ಪವಿತ್ರ ಕಾಲದ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 11ನೇ ನಾಮವು ಹೀಗಿದೆ, ಓಂ ಕ್ಷಣಭ್ಯೋ ನಮಃ. ಈ ಶಿವನಾಮದ ಅರ್ಥ, ಕ್ಷಣಗಳ ರೂಪದಲ್ಲಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 11 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 112ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.